ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಉದ್ಘಾಟನೆಗೆ ದಿನಗಣನೆ ಪ್ರಾರಂಭ ಆಗಿರುವ ಹೊತ್ತಲ್ಲೇ ಮೂರು ಮೂರ್ತಿಯನ್ನ ಸಿದ್ಧಪಡಿಸಲಾಗಿತ್ತು. ಯಾವ ಮೂರ್ತಿಯ ಪ್ರತಿಷ್ಠಾಪನೆ ಆಗಬಹುದು ಅನ್ನುವಂತ ಕುತೂಹಲಕ್ಕೆ ಉತ್ತರ ಸಿಗ್ತಾ ಇದೆ. ರಾಮ ಮಂದಿರದಲ್ಲಿ ಮೈಸೂರಿನ ಶಿಲ್ಪಿ ಕೆತ್ತಿದ ಮೂರ್ತಿ ಪ್ರತಿಷ್ಠಾಪನೆ ಆಗ್ಲಿಕ್ಕಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಅರುಣ್ ಯೋಗಿರಾಜ್ ಕೆತ್ತಿರುವ ರಾಮಲಲ್ಲಾ ಮೂರ್ತಿ ಫೈನಲ್ ಮಾಡಲಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಜನವರಿ 22ರಂದು ಪ್ರತಿಷ್ಠಾಪನೆ ಆಗಲಿರುವ ರಾಮಲಲ್ಲಾ ಮೂರ್ತಿ, ಮೂವರು ಶಿಲ್ಪಿಗಳು ರಾಮಲಲ್ಲಾ ಮೂರ್ತಿಯನ್ನ ಕೆತ್ತಿದ್ರು. ಮೂವರ ಪೈಕಿ ಅರುಣ್ ಕೆತ್ತಿರುವ ಮೂರ್ತಿಗೆ ಮಣೆ ಹಾಕಲಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಮೂರು ಮೂರ್ತಿಗಳ ಆಯ್ಕೆಗಾಗಿ ನಡೆದಿತ್ತು ಮತದಾನ. ಕಳೆದ ಶುಕ್ರವಾರ ರಾಮಮೂರ್ತಿ ಆಯ್ಕೆಗಾಗಿ ಮತದಾನ ಕೂಡ ಆಗಿತ್ತಂತೆ. ಉಡುಪಿಯ ಶಿಲೆಯಲ್ಲಿ ಕೆತ್ತಿರುವ ಬಾಲರಾಮನ ಮೂರ್ತಿಗೆ ಮಣೆ ಹಾಕಲಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಅಲ್ಲಿಗೆ ನಮ್ಮ ಮೈಸೂರಿನ ಶಿಲ್ಪಿ ಕೆತ್ತಿರುವ ರಾಮಲಲ್ಲಾ ಮೂರ್ತಿ ಅಯೋಧ್ಯೆಯ ರಾಮ ಮಂದಿರದಲ್ಲಿ ಆ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪನೆ ಆಗ್ಲಿಕ್ಕಿದೆ ಅನ್ನೋದು ಕನ್ನಡಿಗರಿಗಾಗಿ ನಮಗೂ ಕೂಡ ಹೆಮ್ಮೆಯ ವಿಚಾರ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನನ್ನ ಸಹೋದ್ಯೋಗಿ ಸ್ಮಿತಾ ರಂಗನಾಥ್ ಜಾಯಿನ್ ಆಗ್ತಿದ್ದಾರೆ ನೇರ ಸಂಪರ್ಕದಲ್ಲಿ. ಸ್ಮಿತಾ, ಅಯೋಧ್ಯೆಗೂ ಕರ್ನಾಟಕಕ್ಕೂ ಅವಿನಾಭಾವ ನಂಟು. ಶ್ರೀರಾಮನ ಪರಮ ಭಕ್ತರು ನಮ್ಮ ಕರ್ನಾಟಕದವರು, ಶಬರಿ ಹನುಮಂತ ಅನ್ನೋದು ಬಹಳ ಹೆಮ್ಮೆಯ ವಿಚಾರ. ಅದರ ಜೊತೆಗೆ ಈಗ ಅಯೋಧ್ಯೆಯ ರಾಮ ಮಂದಿರದ ಗರ್ಭಗುಡಿಯಲ್ಲಿ ನಮ್ಮ ಕರ್ನಾಟಕದ ಮೂಲದವರು, ಮೈಸೂರಿನವರು ಕೆತ್ತಿರುವ ರಾಮಲಲ್ಲಾನೇ ಪ್ರತಿಷ್ಠಾಪನೆ ಆಗುತ್ತೆ ಅನ್ನೋದು ಬಹಳ ಹೆಮ್ಮೆಯ ಸಂಗತಿ. ಆ ವಿಶೇಷತೆ ಬಗ್ಗೆ ಮಾಹಿತಿ ಕೊಡ್ತಾ ಹೋಗೋದಾದ್ರೆ. ನಿಜ ಶ್ರುತಿ, ನೋಡಿ, ಇಡೀ ದೇಶದ ಗಮನ ಈಗ ಅಯೋಧ್ಯೆಯಲ್ಲಿ ನಿರ್ಮಾಣವಾಗ್ತಾ ಇರುವ ಬೃಹದಾಕಾರದ ಭವ್ಯ ರಾಮ ಮಂದಿರದ ಮೇಲಿದೆ. ಇನ್ನು ರಾಮ ಮಂದಿರದ ಪ್ರಮುಖ ವಿಚಾರ ಏನಪ್ಪಾ ಅಂತಂದ್ರೆ ಅಲ್ಲಿರುವ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪನೆಯಾಗಲಿರುವ ರಾಮಲಲ್ಲನ ಮೂರ್ತಿ. ಆ ರಾಮಲಲ್ಲನ ಮೂರ್ತಿ ಕೆತ್ತನೆ 3 ಶಿಲ್ಪಿಗಳಿಂದ ಮಾಡಿಸಲಾಗ್ತಾ ಇತ್ತು. 3 ಪ್ರತ್ಯೇಕ ಶಿಲೆಗಳನ್ನ ಅಥವಾ ಕಲ್ಲುಗಳನ್ನ ಬಳಸಿಕೊಂಡು. ಅದರಲ್ಲಿ ಈ 3 ಮಂದಿ ಶಿಲ್ಪಿಗಳಲ್ಲಿ ಇಬ್ಬರು ಇದ್ದಿದ್ದು ಕರ್ನಾಟಕದವರು. ಶ್ರುತಿ, ಇದನ್ನು ಗಮನಿಸಬೇಕು ನಾವು. ಒಬ್ರು ಸತ್ಯನಾರಾಯಣ ಪಾಂಡೆ ಹೊರಗಿನವರು ಅನ್ನೋದನ್ನ ಹೊರತುಪಡಿಸಿದ್ರೆ ಗಣೇಶ್ ಭಟ್ರು ಹಾಗೆ ಅರುಣ್ ಯೋಗಿರಾಜ್ ಇಬ್ರು ಕೂಡ ಕರ್ನಾಟಕದವರು. ಇಬ್ಬರಲ್ಲಿ ಯಾರದ್ದೇ ಸೆಲೆಕ್ಟ್ ಆಗಿದ್ರು ಕೂಡ ಕರ್ನಾಟಕದ ಶಿಲ್ಪಿ ಕೆತ್ತನೆ ಮಾಡಿದ ರಾಮಲಲ್ಲನ ಮೂರ್ತಿ ಅಯೋಧ್ಯೆಯ ರಾಮ ಮಂದಿರದಲ್ಲಿ ಪ್ರತಿಷ್ಠಾಪನೆ ಆಗುತ್ತೆ ಅನ್ನೋ ಖುಷಿ ಇತ್ತು. ಇದೀಗ ಆ ಖುಷಿ ಡಬಲ್ ಆಗ್ತಾ ಇದೆ. ಅರುಣ್ ಯೋಗಿರಾಜ್ ಅವರೇ ಕೆತ್ತನೆ ಮಾಡಿರತಕ್ಕಂತಹ ಆ ಒಂದು ಭವ್ಯವಾದ ರಾಮಲಲ್ಲನ ಮೂರ್ತಿ ಪ್ರತಿಷ್ಠಾಪನೆ ಆಗಲಿದೆ ಜನವರಿ 22ಕ್ಕೆ. ಮತ್ತೊಂದು ಖುಷಿಯ ಸಂಗತಿ, ಕನ್ನಡಿಗರು ಸಂಭ್ರಮಿಸಲೇಬೇಕಾದ ಸಂಗತಿ ಅಂತಂದ್ರೆ ಕೇವಲ ಶಿಲ್ಪಿ ಮಾತ್ರ ಕನ್ನಡಿಗರಲ್ಲ ಶ್ರುತಿ, ಇಲ್ಲಿ ಆ ಶಿಲೆ ಕೂಡ, ಯಾವ ಶಿಲೆಯಿಂದ ರಾಮಲಲ್ಲನ ಆ ಮೂರ್ತಿಯನ್ನ ಕೆತ್ತನೆ ಮಾಡಲಾಗಿದೆ ಆ ಶಿಲೆ ಕೂಡ ನಮ್ಮದೇ ಮಣ್ಣಿನದ್ದು, ಕರ್ನಾಟಕದ್ದು. ಅದರಲ್ಲೂ ಕರ್ನಾಟಕದ ಮೈಸೂರಿನ ಹಾರೋಹಳ್ಳಿಯಲ್ಲಿ ಸಿಕ್ಕಿದ ಶಿಲೆ ಇದು. ಸರಿಸುಮಾರು 19 ಟನ್ ತೂಕ, ಹಾಗೆ 9 ಅಡಿ 8 ಇಂಚು ಉದ್ದದ ಶಿಲೆ. ನಮಗೆ ನೆನಪಿದೆ ಶ್ರುತಿ, ರಾಮನ ಮೂರ್ತಿಯ ಕೆತ್ತನೆಗೋಸ್ಕರ ನೇಪಾಳದ ಗಂಡಕಿ ನದಿಯಿಂದ 2 ಪ್ರತ್ಯೇಕವಾದ ಕಲ್ಲನ್ನು ತರಿಸಲಾಗಿತ್ತು. ಆದರೆ 3 ಶಿಲ್ಪಿಗಳು ಆ ಕಲ್ಲನ್ನು ಅವಲೋಕನೆ ಮಾಡಿ ಈ ಕಲ್ಲಿನಲ್ಲಿ ಕೆತ್ತನೆ ಮಾಡಿದ್ರೆ ರಾಮನ ಮೂರ್ತಿ ಸರಿಯಾಗಿ ಬರೋದಿಲ್ಲ ಅನ್ನೋ ಕಾರಣಕ್ಕೆ ಆ ಶಿಲೆಯನ್ನ ರಿಜೆಕ್ಟ್ ಮಾಡಿದ್ರು ಸರ್ವಾನುಮತದಿಂದ. ಅದಾದ ನಂತರದಲ್ಲಿ ದೇಶದ ಬೇರೆ ಬೇರೆ ಕಡೆಗಳಲ್ಲಿ ಈ ಶಿಲೆಗೋಸ್ಕರನೇ ಹುಡುಕಾಟ ಮಾಡಲಾಯಿತು, ತಪಾಸಣೆಯನ್ನ ನಡೆಸಲಾಯಿತು. ಎಲ್ಲಾ ತಪಾಸಣೆಯನ್ನ ನಡೆಸಿ ಹಾಗೆ ಧರ್ಮದ ವಿಚಾರದಲ್ಲಿ, ಸಂಸ್ಕೃತಿಯ ವಿಚಾರದಲ್ಲೂ ಕೂಡ ಸರಿದೂಗುವಂತಹ ಕಲ್ಲಿನ ಆಯ್ಕೆ ಸಾಮಾನ್ಯವಾದ ವಿಚಾರ ಅಲ್ಲ ಶ್ರುತಿ. ಅದಕ್ಕೆ ಸಾಕಷ್ಟು ವಿಚಾರಗಳಲ್ಲಿ ಏನಂತ ಹೇಳ್ತಾರೆ, ಸ್ಪಷ್ಟನೆ ಸಿಗಬೇಕು, ಅದಕ್ಕೆ ಪಾಸ್ ಆಗಬೇಕು ಆ ಪರೀಕ್ಷೆಗಳಲ್ಲಿ ಆ ಶಿಲೆ. ಅಷ್ಟೆಲ್ಲ ಪರೀಕ್ಷೆ ನಡೆಸಿದ ನಂತರದಲ್ಲಿ ಇನ್ಫ್ಯಾಕ್ಟ್ ಇಲ್ಲೂ ಒಂದು ಸಂಗತಿ ಇದೆ, ಆ ಶಿಲೆಗಳ ಬೇರೆ ಬೇರೆ ದೇಶದ ಬೇರೆ ಬೇರೆ ಮೂಲೆಯಿಂದ ಬಂದ ಶಿಲೆಗಳ ಪರೀಕ್ಷೆ ನಡೆದಿದ್ರು ಕೂಡ ನಮ್ಮ ಕರ್ನಾಟಕದ ಕೋಲಾರದಲ್ಲಿ. ಹೀಗೆ ಕೋಲಾರದಲ್ಲಿ ಪರೀಕ್ಷೆಯಾದ ಶಿಲೆಗಳನ್ನ ಬಳಸಿಕೊಂಡು 3 ಜನ ಶಿಲ್ಪಿಗಳು ಪ್ರತ್ಯೇಕವಾಗಿ ರಾಮಲಲ್ಲನ ಮೂರ್ತಿಯ ಕೆತ್ತನೆ ಕಾರ್ಯವನ್ನ ಮಾಡ್ತಾ ಇದ್ರು. ಆ 3 ಶಿಲೆಗಳ ವೋಟಿಂಗ್ ನಡೆದಿತ್ತು ಮೊನ್ನೆಯಷ್ಟೇ ಶ್ರುತಿ. ಏನು ಪ್ರಧಾನಿ ನರೇಂದ್ರ ಮೋದಿ ಅವರು ಅಯೋಧ್ಯೆಗೆ ಭೇಟಿ ನೀಡಿದ್ರು, ಅದರ ಹಿಂದಿನ ದಿನ ಸೆಲೆಕ್ಷನ್ ಕಮಿಟಿಯಿಂದ ವೋಟಿಂಗ್ ನಡೆಸಲಾಗಿತ್ತು. ಯಾವ ಶಿಲ್ಪಿ ಕೆತ್ತನೆ ಮಾಡಿರ್ತಕ್ಕಂತಹ ಮೂರ್ತಿಯಲ್ಲಿ ಆ 5 ವರ್ಷದ ಬಾಲರಾಮನ ಮುಗ್ಧತೆ ಜೊತೆಗೆ ಅತ್ಯಂತ ಅಧಿಕವಾದ ದೈವಿಕ ಕಳೆ ಇರುತ್ತೆ, ಅದಕ್ಕೆ ಅತಿ ಹೆಚ್ಚಿನ ವೋಟ್ ಬೀಳುತ್ತೆ ಅನ್ನೋದು ಸೆಲೆಕ್ಷನ್ ಕಮಿಟಿಯ ಒಂದು ಮಾನದಂಡವಾಗಿತ್ತು. ನಮ್ಮೆಲ್ಲರ, ಅದರಲ್ಲೂ ಕನ್ನಡಿಗರ ಹೆಮ್ಮೆಯ ವಿಚಾರ ಅಂತಂದ್ರೆ ಅರುಣ್ ಯೋಗಿರಾಜ್, ಕರ್ನಾಟಕದವರಾದ ಅರುಣ್ ಯೋಗಿರಾಜ್ ಅವರು ಕೆತ್ತನೆ ಮಾಡಿರತಕ್ಕಂಥ ರಾಮಲಲ್ಲನ ಮೂರ್ತಿ ಮೈಸೂರಿನ ಹಾರೋಹಳ್ಳಿಯಿಂದ
ಅಯೋಧ್ಯೆಗೆ ತೆಗೆದುಕೊಂಡು ಹೋಗಿರುವಂತಹ ಶಿಲೆಯಲ್ಲಿ ರಾಮನ ವಿಗ್ರಹ ನಿರ್ಮಾಣವಾಗಿರೋದು ಇದೇ ಜನವರಿ 22ಕ್ಕೆ ಪ್ರತಿಷ್ಠಾಪನೆ ಆಗುತ್ತೆ. ಇನ್ನು ಅರುಣ್ ಯೋಗಿರಾಜ್ ಅವರ ಹಿನ್ನೆಲೆಯನ್ನು ನಾವು ಗಮನಿಸಿದ್ರೆ ಎರಡು ಪ್ರಮುಖವಾದ ಅವರ ಬಹುತೇಕ ಎಲ್ಲಾ ಕಾರ್ಯಗಳಿಗೂ ಕೂಡ ಜನಮನ್ನಣೆ ಸಿಕ್ಕಿದೆ, ಜನಪ್ರಿಯತೆ ಸಿಕ್ಕಿದೆ. ಅದರಲ್ಲೂ ಕೂಡ ಎರಡು ಪ್ರಮುಖವಾದ ವಿಚಾರವನ್ನ ನಾವು ಈ ಸಂದರ್ಭದಲ್ಲಿ ಸ್ಮರಿಸಲೇಬೇಕು. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ 125ನೇ ಜನ್ಮ ದಿನಾಚರಣೆಯ ಸಂದರ್ಭದಲ್ಲಿ ಇಂಡಿಯಾ ಗೇಟ್ನ ಸಮೀಪದಲ್ಲಿ ಪ್ರತಿಷ್ಠಾಪನೆಯಾಗಿರ್ತಕ್ಕಂತಹ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ವಿಗ್ರಹವನ್ನ ನಿರ್ಮಾಣ ಮಾಡಿದ್ದು ಕೂಡ ಇದೇ ನಮ್ಮ ಹೆಮ್ಮೆಯ ಕನ್ನಡಿಗರಾದ ಅರುಣ್ ಯೋಗಿರಾಜ್ ಅವರು. ಖುದ್ದು ಪ್ರಧಾನಿ ನರೇಂದ್ರ ಮೋದಿ ಅವರು ಬಹಳ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ರು. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಆ ಒಂದು ಮೂರ್ತಿ ಕೆತ್ತನೆಯ ಏನ್ ಹೇಳ್ತಾರೆ ಅವರ ಟ್ಯಾಲೆಂಟ್ ಅನ್ನ, ಅರುಣ್ ಯೋಗಿರಾಜ್ ಅವರ ಟ್ಯಾಲೆಂಟ್ ಅನ್ನ ಮುಕ್ತ ಕಂಠದಿಂದ ಶ್ಲಾಘಿಸಿದ್ರು ಪ್ರಧಾನಿ ನರೇಂದ್ರ ಮೋದಿ ಅವರು. ಅದರ ಜೊತೆಗೆ ಕೇದಾರ್ನಾಥ್ ಅಲ್ಲಿ ಇರ್ತಕ್ಕಂತಹ ಆದಿ ಶಂಕರಾಚಾರ್ಯ ಅವರ ಭವ್ಯ ಮೂರ್ತಿಯನ್ನ ಕೆತ್ತನೆ ಮಾಡಿದ್ದು ಕೂಡ ಇದೇ ಅರುಣ್ ಯೋಗಿರಾಜ್. ಆ ಎರಡು ಬೃಹತ್ ಕಾರ್ಯಗಳ ಹಾಗೆ ಅತ್ಯಂತ ಜನ ಮನ್ನಣೆಯನ್ನ, ಜನ ಮೆಚ್ಚುಗೆಯನ್ನ ಪಡೆದ ಕಾರ್ಯದ ಜೊತೆಗೆ ಇದೀಗ ಮತ್ತೊಂದು ಗರಿ ಅರುಣ್ ಯೋಗಿರಾಜ್ ಅವರ ಟ್ಯಾಲೆಂಟ್ಗೆ ಸೇರ್ಪಡೆ ಆಗ್ತಾ ಇರೋದು. ಭವ್ಯ ರಾಮ ಮಂದಿರದಲ್ಲಿ ರಾಮಲಲ್ಲನ ಮೂರ್ತಿ ಪ್ರತಿಷ್ಠಾಪನೆ ಆಗ್ತಾ ಇರೋದು ನಮ್ಮ ಮಣ್ಣಿನ, ಕರ್ನಾಟಕದ ಮಣ್ಣಿನಿಂದ ಆಯ್ಕೆಯಾಗಿ ಹೋದ ಶಿಲೆ. ಹಾಗೆ ಅದನ್ನ ಒಂದು ಮೂರ್ತಿ ಸ್ವರೂಪವನ್ನ ನೀಡಿದ್ದು ನಮ್ಮ ಕನ್ನಡಿಗರು ಅನ್ನೋದು. ಇನ್ನು 51 ಇಂಚ್ಗಳ ಎತ್ತರದ ಮೂರ್ತಿಯನ್ನ ಕೆತ್ತನೆ ಮಾಡಲಾಗಿದೆ ಶ್ರುತಿ. ಇಲ್ಲೂ ಕೂಡ ಒಂದು ವೈಜ್ಞಾನಿಕ ಕಾರಣ ಇದೆ. 51 ಇಂಚಿನ ರಾಮಲಲ್ಲನ ಮೂರ್ತಿಯನ್ನ ಆ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರೆ ಪ್ರತಿ ರಾಮನವಮಿಯ ದಿನ ರಾಮನ ಲಲಾಟ ಅಂದ್ರೆ ಹಣೆ ಭಾಗಕ್ಕೆ ನೇರವಾಗಿ ಸೂರ್ಯನ ಕಿರಣ ಬಂದು ಅಲ್ಲಿಗೆ ಸ್ಪರ್ಶ ಮಾಡೋ ರೀತಿಯಲ್ಲಿ ಮೂರ್ತಿಯ ಕೆತ್ತನೆಯನ್ನ ಮಾಡಲಾಗಿದೆ. ಇನ್ಫ್ಯಾಕ್ಟ್ ಅರುಣ್ ಯೋಗಿರಾಜ್ ಅವರು ಮಾತನಾಡೋ ಸಂದರ್ಭದಲ್ಲಿ ಹೇಳಿದ್ರು ಕೂಡ ಈ ಹಿಂದೆ, ಯಾಕೆ ರಾಮನ ಮೂರ್ತಿಯನ್ನ ಮತ್ತಷ್ಟು ಎತ್ತರವಾಗಿ ನಾವು ಕಟ್ಬೋದಲ್ಲ, ಮತ್ತಷ್ಟು ಬೃಹದಾಕಾರದ ಮೂರ್ತಿಯನ್ನ ಅಲ್ಲಿ ಪ್ರತಿಷ್ಠಾಪನೆ ಮಾಡ್ಬೋದಲ್ಲ ಅಂತ ಕೇಳಿದಾಗ ವಿಜ್ಞಾನಿಗಳ ಸಲಹೆ ಬಹಳ ಗಮನಿಸಬೇಕಾದ ಹಾಗೆ ನೆನಪಿನಲ್ಲಿ ಇಟ್ಕೊಳ್ಬೇಕಾದ ವಿಚಾರ ಇದು. ಇಲ್ಲಿ ಧರ್ಮಾಚರಣೆ ಅನ್ನೋದನ್ನ ಕೇವಲ ಯಾವುದೋ ಒಂದು ಮೂಢನಂಬಿಕೆ, ಮೂಢಾಚಾರ್ಯ ಅಂತ ಹೇಳಿ ಖಂಡಿಸೋರು, ಟೀಕಿಸೋರು ಮತ್ತೆ ಕೇಳಿಸ್ಕೊಳ್ಬೇಕಾದ ವಿಚಾರ ಇದು. ವಿಜ್ಞಾನಿಗಳ ವೈಜ್ಞಾನಿಕ ಅವಲೋಕನೆಯನ್ನ ಪರಿಗಣಿಸಿ 51 ಇಂಚಿನ ಮೂರ್ತಿಯನ್ನ ಕೆತ್ತನೆ ಮಾಡಲಾಗಿರೋದು. ಸೋ ದಟ್ ಪ್ರತಿ ರಾಮನವಮಿಯ ದಿನಾಚರಣೆಯಂದು ಸೂರ್ಯನ ರಶ್ಮಿ ಆ ರಾಮಲಲ್ಲನ ಲಲಾಟವನ್ನ ಸ್ಪರ್ಶಿಸಬೇಕು, ತಿಲಕದ ಆಕೃತಿಯಲ್ಲಿ ಆ ಸೂರ್ಯನ ರಶ್ಮಿಯಲ್ಲಿ ಸ್ಪರ್ಶವಾಗಬೇಕು ಅನ್ನೋ ರೀತಿಯಲ್ಲಿ ಈ ರೀತಿ ಅನೇಕ ಮಾನದಂಡಗಳನ್ನ ಒಳಗೊಂಡು ನಿರ್ಮಾಣ ಮಾಡಲಾಗಿರತಕ್ಕಂತಹ, ಕೆತ್ತನೆಗೆ ಒಳಪಟ್ಟಿರ್ತಕ್ಕಂತಹ ಭವ್ಯವಾದ ರಾಮಲಲ್ಲನ ಮೂರ್ತಿ ಅರುಣ್ ಯೋಗಿರಾಜ್ ನಮ್ಮ ಕನ್ನಡಿಗರು ಕೆತ್ತನೆ ಮಾಡಿರ್ತಕ್ಕಂತಹ ಮೂರ್ತಿ ಇದೇ ಜನವರಿ 22ನೇ ತಾರೀಕು 12:20ಕ್ಕೆ ಸರಿಯಾಗಿ 12:20ಕ್ಕೆ ಪ್ರತಿಷ್ಠಾಪನಾ ಕಾರ್ಯವನ್ನ ನೆರವೇರಿಸಲಾಗುತ್ತೆ. ಭವ್ಯ ರಾಮ ಮಂದಿರದಲ್ಲಿ ಕನ್ನಡ ಮಣ್ಣಿನ, ಕನ್ನಡದ ಶಿಲ್ಪಿ ಕೆತ್ತನೆ ಮಾಡಿರುವ ಮೂರ್ತಿ ಪ್ರತಿಷ್ಠಾಪನೆ ಆಗಲಿದೆ ಶ್ರುತಿ. ಓಕೆ ಸ್ಮಿತಾ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.